ಎಸ್ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ನಾನು ನಿಮ್ಮೆಲ್ಲರ ಎಜುಕೇಟರ್ ಮೆಂಟರ್ ಇಮಾಮ್ ಮುಲ್ತಾನಿ. ಸೊ ಈ ಒಂದು ವಿಶೇಷ ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗಾಗಿ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ವಿಷಯವನ್ನು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀನಿ. ಸೊ ಅದು NCT ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ಸ್ ಎಜುಕೇಷನ್ 2025 ಒಂದು ಡ್ರಾಫ್ಟ್ ಏನಿದೆ ಅದಕ್ಕೆ ಸಂಬಂಧಪಟ್ಟಾಗೆ ತುಂಬ ಜನ ಅಭ್ಯರ್ಥಿಗಳು ಇದ್ರ ಮೇಲೆ ಕ್ವಶನ್ ಕೇಳ್ತಾ ಇದ್ರಿ. ಸೊ ಅದನ್ನು ಡಿಸ್ಕಷನ್ ಮಾಡ್ತಕ್ಕಂಥ ಪ್ರಯತ್ನ ಮಾಡೋಣ. ಸೊ NCTE ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ಸ್ ಎಜುಕೇಷನ್ 2025. ಸೊ ಅಲ್ಲಿ ಒಂದು ಗೊಂದಲ ಏನಂದ್ರೆ BEd ಶಿಕ್ಷಕರು ಅಂದ್ರೆ ಯಾರು BEd ಕ್ವಾಲಿಫಿಕೇಶನ್ ಕಂಪ್ಲೀಟ್ ಮಾಡಿದ್ದಾರೆ ಅವರು PSTRಗೆ ಎಲಿಜಿಬಲ್ ಅಂತಕ್ಕಂಥದ್ದು ಒಂದು ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇದೆ. ತುಂಬಾ ಜನರು ಅದನ್ನ ಕೇಳ್ತಾ ಇದ್ರಿ. ಸೊ ಡಿಸ್ಕಷನ್ ಕೂಡ ಆಗ್ತಾ ಇದೆ ಇದರ ಕುರಿತು. ಸೊ ಇದು ಯಾಕೆ ಇದು ಒಂದು ಗೊಂದಲ ಸ್ಟಾರ್ಟ್ ಆಯಿತು ಅಂತಕ್ಕಂಥ ನೋಡೋಣ. NCTE ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ಸ್ ಎಜುಕೇಶನ್ 2018ರಲ್ಲಿ ಒಂದು ಮೆಸೇಜನ್ನು ಪಾಸ್ ಮಾಡ್ತು, ಒಂದು ಅಧಿಸೂಚನೆಯನ್ನು ಪಾಸ್ ಮಾಡ್ತು. ಏನಂದರೆ BEd ಶಿಕ್ಷಕರು ಏನಂದರೆ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಲು ಅರ್ಹತೆಯನ್ನು ಪಡಿಬೋದು ಅಂತಕ್ಕಂಥದ್ದು. ಆದರೆ ಇದೇ ಸಂದರ್ಭದಲ್ಲಿ 2018ರ ಈ ಒಂದು ಕಾನೂನು ಈ ಅಧಿಸೂಚನೆ ಒಂದು ಬಂದಮೇಲೆ ಜ್ಞಾಪನ ಬಂದಮೇಲೆ ರಾಜಸ್ಥಾನದಲ್ಲಿ ಒಂದು ಏನು ಮಾಡ್ತಾರೆ ಟೀಚರ್ಸ್ ಏನು PSTR ಶಿಕ್ಷಕರಾಗಲಿಕ್ಕೆ ಏನು ಬೇಕು ಅಂತ ಹೇಳಿದ್ರು ಅವರು ಕೇವಲ DEd ಮಾತ್ರ, BEd ಅವರು PSTR ಶಿಕ್ಷಕರಿಗೆ ಅರ್ಹರಲ್ಲ ಅಂತಕ್ಕಂಥದ್ದನ್ನ ಹೇಳ್ತು. ಸೊ ಇದರ ಕುರಿತು ಏನಂದ್ರೆ ಇದು ವಾಪಸ್ ಏನಂದ್ರೆ ಸುಪ್ರೀಂ ಕೋರ್ಟ್ಗೆ ವಿಷಯ ಹೋಗುತ್ತೆ. ಸುಪ್ರೀಂ ಕೋರ್ಟ್ಗೆ ವಿಷಯ ಹೋದಾಗ ಅಲ್ಲಿ ಇವರು ಈ ರಾಜಸ್ಥಾನದಲ್ಲಿ ಹೇಳಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ಅನ್ನು ಎತ್ತಿ ಇಡ್ತಾರೆ. ಏನಂತೇಳಿ, ಪ್ರೈಮರಿ ಟೀಚರ್ಸ್ ಆಗ್ಬೇಕಾಗಿತ್ತಂದ್ರೆ ಅಲ್ಲಿ ಒಂದು ಫೌಂಡೇಶನ್ ಕೋರ್ಸ್ ಅನ್ನೋದು ಬೇಕೇ ಬೇಕು ಅಂತಕ್ಕಂಥದ್ದನ್ನ ಹೇಳ್ತು. ಅದಕ್ಕಾಗಿ ಫೌಂಡೇಶನ್ ಕೋರ್ಸ್ ಅನ್ನ ರೂಪಿಸಿ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಸೊ ಅವಾಗ ಇವ್ರಿಗೆ ಪರ್ಟಿಕ್ಯುಲರ್ ಆಗಿ ಏನು BEd ಮಾಡಿರ್ತಾರೆ ಅವ್ರಿಗೊಂದು ಫೌಂಡೇಶನ್ ಕೋರ್ಸ್ ಅನ್ನ ಫ್ರೇಮ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಅದರ ಸಕ್ಸಸ್ಫುಲ್ ಆಗಲಿಲ್ಲ ಆ ಟೈಮಲ್ಲಿ. ಸೊ ಅದು ಕಾರಣಾಂತರಗಳಿಂದ ಅದು ಸ್ಟಾಪ್ ಆಗ್ತಾ ಹೋಯಿತು. ಅದಕ್ಕೆ ಆಮೇಲೆ ನಂತರದಲ್ಲಿ ಕೇಂದ್ರ ಸರ್ಕಾರದ ಸಚಿವ ಸಂಪುಟ ಕೂಡ ಏನು ಮಾಡ್ತಂದ್ರೆ ಇದರಲ್ಲಿ ಬದಲಾವಣೆ ಮಾಡಿ ಅಂತಕ್ಕಂಥ ನಿರ್ದೇಶನವನ್ನು ಕೂಡ NCT ಅವರಿಗೆ ಹೇಳುತ್ತೆ. ಸೊ ಇದಾದ್ಮೇಲೆ ಬದಲಾವಣೆ ಆಗಬೇಕು ಅಂತಕ್ಕಂಥದ್ದು ಯೋಚನೆಯಲ್ಲಿದ್ದಾಗ ಅಲ್ಲೂ ಕೂಡ ಏನಾಯ್ತು, ಚರ್ಚೆಗೆ ಗ್ರಾಸ್ ಆಗತ್ತೆ. ಚರ್ಚೆ ನಡೀತು. ಚರ್ಚೆ ನಡೆದಾಗ ಸದ್ಯಕ್ಕೆ ಏನು NCTE 2025 ಒಂದು ಕುರಿತು ಏನು ಗೊಂದಲ ಇದೆ, BEd ಶಿಕ್ಷಕರು PSTRಗೆ ಅರ್ಹರೇ ಅಂತಕ್ಕಂಥದ್ದು ಒಂದು ಗೊಂದಲ ಏನು ಓಡಾಡ್ತಾ ಇದೆ. ಸದ್ಯಕ್ಕೆ ಇದು ಮುಂದೆ ಅಪ್ಲಿಕೇಬಲ್ ಆದರೆ, ಪಾಯಿಂಟ್ ಬಿ ನೋಟೆಡ್, ಏನ್ರಿ ಅಪ್ಲಿಕೇಬಲ್ ಆದರೆ, ಇನ್ನೂ ಅಪ್ಲಿಕೇಬಲ್ ಆಗಿಲ್ಲ, ಅಪ್ಲಿಕೇಬಲ್ ಆದರೆ ಅವಾಗ ಈ BEd ಶಿಕ್ಷಕರಿಗೆ ಒಂದು ಫೌಂಡೇಶನ್ ಕೋರ್ಸ್ ಅನ್ನ ಮಾಡಿಸಿ, ಅಂದ್ರೆ ಒಂದು 6 ತಿಂಗಳ ಕೋರ್ಸ್ ಆಗಿರ್ಬೋದು. ಯಾರು BEd ಮಾಡಿರ್ತಾರಲ್ಲ 1 ಇಯರ್ ಮಾಡಿರ್ಬೋದು, 2 ಇಯರ್ ಮಾಡಿರ್ಬೋದು, 4 ಇಯರ್ ಕೂಡ BEd ಕೋರ್ಸ್ ಅನ್ನು ಕೆಲವರು ಮಾಡಿರ್ತಾರೆ. ಅವ್ರಿಗೆ ಈ ಫೌಂಡೇಶನ್ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡಿಸ್ಬಿಟ್ಟು ಅದಾದ್ಮೇಲೆ PSTRಗೆ ಅವ್ರನ್ನ ಕ್ವಾಲಿಫೈ ಮಾಡಲಿಕ್ಕೆ ಅವಕಾಶವನ್ನ ಕೊಡ್ತಕ್ಕಂಥದ್ದು. ಅಪ್ಲಿಕೇಬಲ್ ಆದ್ರೆ, ಇನ್ನೂ ಅಪ್ಲಿಕೇಬಲ್ ಆಗಿಲ್ಲ, ಡ್ರಾಫ್ಟ್ ಅಲ್ಲಿ ಇರ್ತಕ್ಕಂಥದ್ದು ಗೊತ್ತಿರಲಿ. ಇದು ಅರ್ಥ ಆಯ್ತಾ? ಆಮೇಲೆ ಅಲ್ಲಿ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ ಏನಂದ್ರೆ PSTR BEd ಮಾಡಿರ್ತಕ್ಕಂಥವ್ರು ಎಲ್ಲರೂ ಕೂಡ ಏನು DEdಗೆ ಅರ್ಹರು ಅಂತಕ್ಕಂಥದ್ದು ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ. ಆದರೆ ಇದರ ಒಂದು 2025 NCTE ಒಂದು ಮುಂದಾಲೋಚನೆಯಲ್ಲಿ ಇರ್ತಕ್ಕಂಥದ್ದನ್ನ ಮಾಹಿತಿಯನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡಿದ್ದೀನಿ. ಸದ್ಯಕ್ಕೆ ಇರ್ತಕ್ಕಂಥ ರೂಲ್ ಏನಂದ್ರೆ ಯಾರು DEd ಮಾಡಿದ್ದಾರೆ, ಡಿಪ್ಲೊಮಾ ಇನ್ ಎಜುಕೇಶನ್ ಕಂಪ್ಲೀಟ್ ಮಾಡಿ TET ಪೇಪರ್ 1 ಅನ್ನ ಕ್ವಾಲಿಫೈ ಮಾಡಿದ್ರೆ ಅವರು ಡೈರೆಕ್ಟ್ ಆಗಿ PSTRಗೆ ಅರ್ಹತೆಯನ್ನ ಪಡಿತಾರೆ. ಹೌದಾ? ಸೊ ಇನ್ನು ಇಲ್ಲಿ BEd ಮಾಡಿರ್ತಕ್ಕಂಥವ್ರು ಈಗಾಗಲೇ ನಿಮಗೆ 4 ಕ್ಯಾಟಗರಿಯನ್ನು ಅವ್ರು ಮಾಡಿದ್ದಾರೆ NCTEನವರು. ಒಂದು ಬಾಲವಾಟಿಕ ಅಂತ ಕರಿತೀವಿ, ಅದಾದ್ಮೇಲೆ ಪ್ರೈಮರಿ ಅಂತ ಕರಿತೀವಿ, ಅಪ್ಪರ್ ಪ್ರೈಮರಿ, ಅದಾದ್ಮೇಲೆ 9 to 12 ಸ್ಟ್ಯಾಂಡರ್ಡ್ ಅಂತ ಒಂದು ಕರಿತೀವಿ. ಹೌದಾ? ಸೊ ಇನ್ನು ಸ್ಟೇಟ್ ಅಲ್ಲಿ SEP ಒಂದು ಇಂಪ್ಲಿಮೆಂಟ್ ಮಾಡ್ತಾ ಇರೋದ್ರಿಂದ ಅಷ್ಟು ಪರ್ಟಿಕ್ಯುಲರ್ ಆಗಿ ಇನ್ನೂ ಬಂದಿಲ್ಲ. ಆದರೆ ಅವರು 2026ಕ್ಕೆ ಇಂಪ್ಲಿಮೆಂಟೇಷನ್ ಮಾಡೋರಿದ್ದಾರೆ, ಇನ್ನೂ ಕೂಡ ಮಾಡಿಲ್ಲ ಅವರು ಕೂಡ, ಯಾವುದು ಸೆಂಟ್ರಲ್ ಅಲ್ಲಿ ಕೂಡ. ಸೊ ಇದು DEd ಡಿಪ್ಲೊಮಾ ಇನ್ ಎಜುಕೇಶನ್ TET 1 ಆದವರು PSTRಗೆ ಎಲಿಜಿಬಲ್ ಆಗ್ತಾರೆ. ಇನ್ನು BEd ಆಗಿರ್ತಕ್ಕಂಥವ್ರು GPSTR ಗ್ರಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಅದಕ್ಕೆ ಏನು ಮಾಡ್ತಾರೆ ಅಂದ್ರೆ ಒಂದು ಅರ್ಹತೆಯನ್ನು ಪಡಿತಾರೆ. ಇಲ್ಲೂ ಕೂಡ ಪೇಪರ್ 2 ಇವರು ಕ್ವಾಲಿಫೈ ಆಗಿರ್ಬೇಕು. ಇವರು ಕೂಡ ಡಿಗ್ರಿ ಮಾಡಿದ್ರಂದ್ರೆ ಪೇಪರ್ 2 TET ಕ್ವಾಲಿಫೈ ಆಗಿರೋದ್ರೆ ಇಲ್ಲಿ GPSTR ಬರೀತಾರೆ. ಹಾಗೆ BEd ಮಾಡಿರ್ತಕ್ಕಂಥವ್ರಿಗೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಒಂದು ಫೌಂಡೇಶನ್ ಕೋರ್ಸ್ 6 ತಿಂಗಳು ಕೊಟ್ಬಿಟ್ಟು, ಅಥವಾ ಬ್ರಿಡ್ಜ್ ಕೋರ್ಸ್ ಅಂತಕ್ಕಂಥದ್ದು ಏನು ಕರಿತೀವಿ. ಸೊ ಯಾವ ರೀತಿಗೆ ನಮಗೆ ಒಂದು ವಿಷಯ ಸಂಪಾದಕರಣ ಅಂತ DEd ಅಲ್ಲಿ ಇತ್ತು, ನಾನು ಕೂಡ DEd ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ರೀತಿಯಾಗಿ ಕೊಟ್ಬಿಟ್ಟು ಅವ್ರಿಗೆ PSTRಗೆ ಒಂದು ಅರ್ಹತೆಯನ್ನು ಕೊಡ್ತಕ್ಕಂಥ ಸಾಧ್ಯತೆ ಇದೆ ಅಂತೇಳಿ ಹೇಳಾಗ್ತಾ ಇದೆ. ಆದರೆ ಇನ್ನೂ ಕೂಡ ಇದಕ್ಕೆ ಅಧಿಕೃತವಾಗಿ ಮಾಹಿತಿ ಇಲ್ಲ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಮಾಡ್ಬೋದು, ಮಾಡದೇ ಇರ್ಬೋದು. ಸದ್ಯಕ್ಕೆ ಇರ್ತಕ್ಕಂಥ ರೂಲ್ ಏನಪ್ಪ ಅಂದ್ರೆ DEd ಅವ್ರು ಮಾತ್ರ ಏನು ಮಾಡ್ತಾರೆ ಅಂದ್ರೆ ಪೇಪರ್ 1ಗೆ ಎಲಿಜಿಬಲ್ ಆಗ್ತಾರೆ, BEd ಅವರು GPSTRಗೆ ಎಲಿಜಿಬಲ್ ಆಗ್ತಾರೆ.
ಸೊ 2015 ರೂಲನ್ನು ನೋಡೋದಾದ್ರೆ ಸ್ಟೇಟಲ್ಲಿ ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿ ಅಲ್ಲಿ HSTRಗೆ TETನೂ ಇರಲಿಲ್ಲ, PGನೂ ಇರಲಿಲ್ಲ, ಡೈರೆಕ್ಟಾಗಿ ಎಕ್ಸಾಮ್ ಮಾಡಿ ತೊಗೊಂಡ್ಬಿಡ್ತಾ ಇದ್ರು. ಬಟ್ ಅದನ್ನು ಯಾವ ರೀತಿಯಾಗಿ ಮಾಡ್ತಾರೆ ಅಂತಕ್ಕದ್ದು ನೋಡ್ಬೇಕು. ಯಾಕಂದ್ರೆ ಮೊನ್ನೆ ತಾನೇ ನೀವು ನ್ಯೂಸಲ್ಲಿ ನೋಡಿರ್ಬೋದು, ಫಸ್ಟ್ TET ಮಾಡ್ತೀವಿ ಅಂತಕ್ಕಂಥದ್ದು ಏನು ನಡೀತಾ ಇದೆ, ಇನ್ನು ಕೆಲವೊಬ್ರು ಏನು ನೋಟಿಫಿಕೇಶನ್ ಬಿಡ್ತೀವಿ ಅಂತಕ್ಕಂಥದ್ದು ನಡೀತಾ ಇದೆ. ಸೊ ಇದು ಚರ್ಚೆಗಳು ನಡೀತಾನೆ ಇದೆ. ಆದರೆ ಒಟ್ಟಾರೆಯಾಗಿ ನೀವು ಯಾವುದೇ ರೂಲ್ ಬಂದರೂ ಕೂಡ ಆ ರೂಲ್ಗೆ ಸಿದ್ಧರಾಗಬೇಕಾಗತ್ತೆ. BEd ಮಾಡಿದ್ರೆ ಪಾಸಿಟಿವ್ ಆಗುತ್ತೆ, ಒಂದು ವೇಳೆ ಅಪ್ಲಿಕೇಬಲ್ ಆದರೆ, ಆಗಲಿಲ್ಲ ಅಂದರೆ DEd ಅವ್ರು ಮಾತ್ರ ಇದನ್ನು ಬರೀತಾರೆ ಅಂತಕ್ಕಂಥದ್ದು ಗೊತ್ತಿರಲಿ. ಸೊ ಈ ಸದ್ಯಕ್ಕೆ ಇರ್ತಕ್ಕಂಥ ಒಂದು ಮಾಹಿತಿ ನಿಮ್ಮ ಜೊತೆಗೆ ನಾನು ಶೇರ್ ಮಾಡಿದ್ದೀನಿ. ಅದ್ರ ಜೊತೆಗೆ UGC ನೆಟ್ ಕುರಿತು ಒಂದು ಮಾಹಿತಿ, ಎಲ್ಲ ಅಪ್ಲಿಕೇಶನ್ ಹಾಕ್ಬೇಕಂತಿದ್ರಿ, ಒಂದು ಅಕ್ಟೋಬರ್ 7ರಿಂದ ನವೆಂಬರ್ 7ರವರೆಗೆ 1 ತಿಂಗಳ ಕಾಲಾವಕಾಶನ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಹಾಕಿ ನೀವು ಎಕ್ಸಾಮನ್ನು ಬರಿಬೋದು. ಇನ್ನು ಎಲ್ಲ TET, JPSR, PSR, HSTR ಪ್ರಿಪೇರ್ ಮಾಡ್ತಾ ಇದ್ರಿ, ಚೆನ್ನಾಗಿ ಪ್ರಿಪೇರ್ ಮಾಡಿ. ಯಾಕಂದರೆ ಎಕ್ಸಾಮ್ ನೋಟಿಫಿಕೇಶನ್ ಆದಾಗ ನಿಮ್ಗೆ ಕೇವಲ 2 ತಿಂಗಳು ಸಿಗುತ್ತೆ. ಬಿಫೋರ್ ನೋಟಿಫಿಕೇಶನ್ ನಿಮ್ಮ ಸಿಲೆಬಸನ್ನು ಕಂಪ್ಲೀಟ್ ಮಾಡಿಬಿಟ್ಟು ರಿವಿಷನ್ಗೆ ಮಾತ್ರ ಕುತ್ಕೋಬೇಕಾಗತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಒಂದು ಸರ್ಕಾರಿ ಹುದ್ದೆಯನ್ನು ನೀವು ಪಡ್ಕೊಳ್ಬೋದಾಗತ್ತೆ. ಸೊ ನಿರಂತರ ಒಂದು ಅಕ್ಯುರೇಟ್ ಒಂದು ಮಾಹಿತಿಗಾಗಿ ನೋಡ್ತಾ ಇರಿ ಕರ್ನಾಟಕ ಅಕಾಡೆಮಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ನೋಟಿಫೈ ಆಗಿರಿ. ನೋಡ್ತಾ ಇರಿ ಕರ್ನಾಟಕ ಅಕಾಡೆಮಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಎ ನೈಸ್ ಡೇ.